ವಿಜೇಂದ್ರ ಅವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದಾರೆ. BJPಯ ರಾಜ್ಯಾಧ್ಯಕ್ಷರು. ಇಲ್ಲದ ಸಲ್ಲದೆಲ್ಲ ಮಾತಾಡ್ಕೊಂಡು ಹೋಗಿ ಮರ್ಯಾದೆ ಕಳ್ಕೊಳೋದು ಸರಿಯಲ್ಲ. ಅವರು ಇಲ್ಲಿವರೆಗೂ ಅವ್ರು ಹೇಳಿರೋದ್ರಲ್ಲಿ ಏನು ಸತ್ಯ ಇದೆ ಹೇಳಿ? ಹಿಂದೆ ಇದೇ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಗುಲ್ಬರ್ಗಕ್ಕೆ ಬಂದು ನನಗೆ ರಾಜೀನಾಮೆ ಕೇಳಿದರು. ಯಾರೋ ಕೆಲಸಕ್ಕೆ ಬರಲ್ಲ, ಮಣಿಕಂಠ ರಾಠೋಡ್ ನಾವು ಅವ್ರ ಮೇಲೆ ಮಾರಣಾಂತಕ ಹಲ್ಲೆ ಮಾಡಿದ್ವಿ ಅಂದ್ಬಿಟ್ಟು ರಾಜೀನಾಮೆ ಕೇಳಿದ್ರು. ಏನಾಯಿತು? ಅದಕ್ಕೆ ಉತ್ತರ ಕೊಟ್ಟರ ವಿಜೇಂದ್ರ ಅವರು? ಇಂಥವರಿಗೆ ಇವ್ರು ಸಾಕ್ತಾ ಇರೋದು BJPಯವರು. ನಾನು ನಿನ್ನೆ ಭಾಳ ಸ್ಪಷ್ಟವಾಗಿ ಒಂದು 4 ಪ್ರಶ್ನೆಗಳು ಕೇಳಿದ್ದೀನಿ BJPಯವರಿಗೆ. ಕಲಬುರಗಿ ರಿಪಬ್ಲಿಕ್ ಅಂತ ತಾವೇನು ಹೇಳಿದ್ದೀರಾ, ಕಲಬುರಗಿ ರಿಪಬ್ಲಿಕ್ನಲ್ಲಿ IPL ಬೆಟ್ಟಿಂಗ್ ದಂಧೆ ನಡೆಸ್ತಾ ಇರುವಂಥ ಶಾಸಕರು ಯಾರು ಅಂತ ನೀವು ನಿಮ್ಮ BJP ಸುತ್ತಮುತ್ತ ಇರೋ ಜಿಲ್ಲೆಗಳ ಶಾಸಕರಿಗೆ ಕೇಳಿ ಉತ್ತರ ಸಿಗುತ್ತೆ. ಅಕ್ಕಿ ಕಳ್ತನ, ಮಕ್ಕಳ ಹಾಲಿನ ಪೌಡ್ರ್ ಕಳ್ತನ ಮಾಡಿ 20-30 ಕೇಸ್ ಹಾಕ್ಸ್ಕೊಂಡಿರೋರು ಯಾವ ಅಭ್ಯರ್ಥಿ ಕೇಳಿ ಗೊತ್ತಾಗುತ್ತೆ. ಈಗ ಒಂದು ತಿಂಗಳ ಹಿಂದೆನೇ ಆಲ್ಮೋಸ್ಟ್ 60-70 ದಿನ ಜೈಲಲ್ಲಿದ್ದು ಬಂದವರು ಯಾವ ಪಕ್ಷದವರು? ಜೇವರ್ಗಿನಲ್ಲಿ ಸ್ಯಾಂಡ್ ಮಾಫಿಯಾ ಮಾಡಿ ನಮ್ಮ ಪೇದೆ ಮೇಲೆ ಗಾಡಿ ಹಾರಿಸಿರೋದು ಯಾವ ಪಕ್ಷದವರು? ಇವೆಲ್ಲ ಸ್ವಲ್ಪ ಇತಿಹಾಸ ತೆಗೆದು ನೋಡಿದ್ರೆ ಅವರಿಗೆ ಗೊತ್ತಾಗುತ್ತೆ. ಪ್ರಾಬ್ಲಮ್ ಏನಂದರೆ, ಬೆಂಗಳೂರಿನಲ್ಲಿ ಕೂತ್ಕೊಂಡು ಕಲಬುರಗಿ ಬಗ್ಗೆ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡ್ತಾರಲ್ಲ, ಆವಾಗ ತಪ್ಪು ಮಾಹಿತಿ ಹೋಗ್ತದೆ. ಈಗ ನೀವು ಹೇಳ್ತಾ ಇದ್ದೀರಿ ರಾಜು ಕಪ್ನೂರು ನಮ್ಮ ಆಪ್ತ ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ. ರಾಜು ಕಪ್ನೂರು BJP SC ಮೋರ್ಚಾ ಸೆಲ್ ಅಧ್ಯಕ್ಷರಾಗಿರಲಿಲ್ವಾ ಮುಂಚೆ? ಮರ್ತೋಗ್ಬಿಟ್ಟಿದ್ದಾರಾ? BJP ತೊರೆದು ಕಾಂಗ್ರೆಸ್ಸಿಗೆ ಬಂದಿರೋದು ಅದು ಮರ್ತೋಗ್ಬಿಟ್ಟಿದ್ದಾರಾ? ಸೊ ಹೀಗಾಗಿ ನಾವು ಅವ್ರ ಥರ ಸುಳ್ಳು ಹೇಳಿ ಹಿಟ್ ಆ್ಯಂಡ್ ರನ್ ಮಾಡಿ ಹೋಗ್ತಾ ಇಲ್ಲ. ಏನೇ ಇದ್ರೂ ನಾವು ಹೇಳ್ತಾ ಇದ್ದೀವಲ್ಲ, FSL ಬರಲಿ, ಸತ್ಯಾಂಶ ಹೊರಗೆ ಬರಬೇಕು, ತನಿಖೆ ಆಗಲಿ ಇಂಡಿಪೆಂಡೆಂಟಾಗಿ ಅಂತ. ನಾವೇನು ಅವ್ರ ಥರ ಇದು ಏನೋ ಎಲ್ಲೋ ತಲೆ ಮರೆಸ್ಕೊಂಡು ಓಡಾಡ್ತಾ ಇದ್ದೀವ? ನೇರವಾಗಿ ನಾನು ಕೇಳಿದ್ದೀನಿ, ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ. ಅವರು ಕೊಡ್ತಾರಾ? ಆಗೋದಿಲ್ಲ. ಯಾರೋ ಆಪ್ತ ಅಂದ್ಬಿಟ್ಟು ಮಾಡಿರಬಹುದು, ಮಾಡಿದ್ದಾನೆ ಅಂತಲೂ ಏನಿರ ಗೊತ್ತಿಲ್ಲ. ಯಾರೋ ಆಪ್ತನು ಮಾಡಿರಬಹುದು ಅಂದ್ಬಿಟ್ಟು ನೀವು ರಾಜೀನಾಮೆ ಕೇಳ್ತಾ ಇದ್ದೀರಾ. ನಿಮ್ಮ ತಂದೆಯವರು ಪೂಜ್ಯ ಅಪ್ಪಾಜಿಯವ್ರದ್ದು ಪ್ರೂವ್ ಆಗಿದೆ ಅಲ್ಲ ಇವರೇ, ನೀವು ರಾಜೀನಾಮೆ ಕೊಡಬಾರ್ದಾ? ಯಾವ FSL ರಿಪೋರ್ಟ್ ಬಂದಿದೆ, ಕೋರ್ಟ್ನಲ್ಲಿ ಕೇಸ್ ಮುಂದಕ್ಕೆ ಹಾಕಿಸ್ತಾ ಇದ್ದೀರಾ, ಅದಕ್ಕೆ ರಾಜೀನಾಮೆ ಕೊಡಬಾರ್ದ? ಇವ್ರಿಗೆ ಏನಾದರೂ ನೈತಿಕತೆ ಇದೆಯಾ? ನಿನ್ನೆ ಮುನಿರತ್ನ ಅವ್ರದ್ದು ಚಾರ್ಜ್ ಶೀಟ್ ಬಂದಿದೆ ಅಲ್ಲ, ಏನಂತ ಬಂದಿದೆ ಸ್ವಾಮಿ? ಅದ್ರ ಬಗ್ಗೆ ಮಾತಾಡ್ತೀರಾ? CT ರವಿ ಅವ್ರ ಬಗ್ಗೆ ಮಾತಾಡ್ತೀರಾ? ಏನು ನಿನ್ನೆ ಭಾಳ ಸವಿಸ್ತಾರವಾಗಿ ಚಾರ್ಜ್ ಶೀಟು ಸಲ್ಲಿಸಲಾಗಿದೆ ಮುನಿರತ್ನ ಅವ್ರ ಬಗ್ಗೆ. ಅದ್ರ ಬಗ್ಗೆ ಏನಂತೀರಾ ನೀವು? ದಲಿತರ ಮಹಿಳೆಯರ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಏನಂತ ಹೇಳ್ತಾರೆ ನಿಮ್ಮ ಶಾಸಕರು? ಅದೆಲ್ಲನೂ ಸಮರ್ಥನೆ ಮಾಡಿಬಿಟ್ಟು ನೀವು ನಮ್ಮ ರಾಜೀನಾಮೆ ಕೇಳೋ ನೈತಿಕತೆ ನಿಮ್ಗಿದೆಯಾ? ನಿಮ್ಮ ತಂದೆಯವ್ರ ಮೇಲೆ ಏನು ಆಪಾದನೆ ಇದೆ ಜಸ್ಟಿಸ್ ಕುನ್ನೋ ರಿಪೋರ್ಟ್ನಲ್ಲಿ ವೆರಿ ಕ್ಲಿಯರ್ಲಿ ನೀವು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಚೈನಾಯಿಂದ ನೀವು PPE ಕಿಟ್ಸ್ ತರಿಸ್ತಿದ್ದೀರಾ ಅಂತ ಹೇಳಿದ್ದಾರೆ. ಶ್ರೀರಾಮ್ಲು ಅವ್ರದ್ದು ರಾಜೀನಾಮೆ ತೊಗೊಂಡ್ರ? ನಿಮ್ಮ ತಂದೆಯವ್ರದ್ದು ರಾಜೀನಾಮೆ ತೊಗೊಂಡ್ರ? ಏನು ನೀವು ಮಾತಾಡೋದಕ್ಕೆ ಏನಾದರೂ ಲಾಜಿಕ್ ಇದೆಯೇನ್ರಿ? ಅದಕ್ಕೆ ಹೇಳ್ತಾ ಇರೋದು, ನೀವು ಎಷ್ಟು ನೀವು ಮಾತನಾಡ್ತೀರಾ ಅಷ್ಟೇ ನೀವು ಮರ್ಯಾದೆ ಕಳ್ಕೊತೀರಾ. ಏನೇ ಇದ್ರೂ ದಾಖಲೆಗಳು ಇಟ್ಕೊಂಡು, ಪುರಾವೆಗಳು ಇಟ್ಕೊಂಡು, ಡಾಕ್ಯುಮೆಂಟ್ಸ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು. ಸುಮ್ಮನೆ ನೀವು ನಿಮ್ಮ ಲೀಡರ್ಗಳಿಗೆ ಮನವೊಲಿಸ್ಲಿಕ್ಕೆ ನೀವು ಮಾಡ್ಕೊಂಡು ಹೋದರೆ ಅದಕ್ಕೆಲ್ಲ ಉತ್ತರ ಕೊಟ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ವೇಸ್ಟ್ ಆಫ್ ಟೈಮ್. ಸರ್, ಇವತ್ತು ನಿಯೋಗ ಹೋಗ್ತಿದೆ BJP. ನಿಯೋಗ ಹೋಗಬೇಕಾಗಿದ್ದು ಬೀದರಿಗಲ್ಲ, ನಿಯೋಗ ಹೋಗಬೇಕಾಗಿದ್ದು ಮುನಿರತ್ನ ಅವ್ರ ಮನೆಗೆ. ಹೇಗೆ HIV ಪೀಡಿತ ಮಹಿಳೆಯರನ್ನ ದುರುಪಯೋಗ ಮಾಡ್ಕೊಂಡು ವಿರೋಧ ಪಕ್ಷದ ನಾಯಕರಿಗೆ HIV ಇಂಜೆಕ್ಷನ್ ಚುಚ್ಚಬೇಕಂತಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕಾಗಿರೋದು. ನಿಮ್ಮ ಜಸ್ಟಿಸ್ ಕುನ್ನೋ ರಿಪೋರ್ಟ್ ಮೇಲೆ ಸತ್ಯ ಸಂಶೋಧನೆ ರಿಪೋರ್ಟ್ ತಯಾರು ಮಾಡಬೇಕು BJPನಲ್ಲಿ ಇಂಟರ್ನಲ್ ಆಗಿ. CT ರವಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಮಾಡ್ಕೋಬೇಕು ಇವರು. ಏನು ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆ, ECIR ಕೇಸ್ ಇದೆ, ನೀವು ನಿಮ್ಮ ಅಫಿಡವಿಟಲ್ಲಿ ಕೊಟ್ಟಿದ್ರೆ ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಯಾವಾಗ BJP ನಾಯಕರೇ ಹೇಳ್ತಾ ಇದ್ದಾರಲ್ಲ ಯಡಿಯೂರಪ್ಪ ಅವರು ಯಾವುದೇ ವೇದಿಕೆ ಹತ್ತಬಾರ್ದು ಅಂತ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. 1000 ಕೋಟಿ ರೂಪಾಯಿ 1500 ಕೋಟಿ ರೂಪಾಯಿ ರೆಡಿ ಮಾಡ್ಕೊಂಡಿದ್ದೀರಿ ಅಂತಲ್ಲ,
ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. KKRDB ಹಗರಣ ಮಾಡಿದ್ರಲ್ಲ, ಅದ್ರ ಬಗ್ಗೆ ಸತ್ಯ ಸಂಶೋಧನೆ ಆಗಬೇಕು. ಇವೆಲ್ಲ ಬಿಟ್ಬಿಟ್ಟು ಯಾವುದು ಸಂಪೂರ್ಣವಾಗಿ ಪ್ರೂವ್ ಆಗಿದೆ, ನಿಮ್ಮ ತಟ್ಟೆನಲ್ಲೇ ಹೆಗಣ ಬಿದ್ದಿದ್ರೆ ಬೇರೆಯವ್ರ ತಟ್ಟೆನಲ್ಲಿ ನೊಣ ಹುಡ್ಕಕ್ಕೆ ಹೋಗ್ತಾ ಇದ್ರಲ್ರಿ, ನಾಚಿಕೆ ಬರ್ಬೇಕು ನಿಮಗೆಲ್ಲ.